ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಜುರ್ಯುಕ್ತ್. ಇವತ್ತು ನಾವು ನ್ಯೂಟ್ರಿಷನ್ ಆ್ಯಂಡ್ ಯೋಗ ಇಂಟಿಗ್ರೇಷನ್ ಬಗ್ಗೆ ತಿಳ್ಕೊಳ್ಳುವ, ಅಂದರೆ ಆಹಾರ ಮತ್ತು ಯೋಗದ ಸಂಯೋಜನೆಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳುವ. ತುಂಬ ಜನರಿಗೆ ಇದೊಂದು ಸಂದೇಹ ಇರ್ತದೆ, ನಾವು ಯೋಗ ಮಾಡುವ ಮೊದಲು ಯಾವ ಆಹಾರವನ್ನು ತಗೊಳ್ಬೋದು, ಯೋಗ ಮಾಡಿದ ನಂತರ ಯಾವ ಆಹಾರಗಳನ್ನು ತಗೊಳ್ಬೋದು, ಯೋಗ ಮಾಡಿ ಎಷ್ಟು ಗಂಟೆಗಳ ನಂತರ ಆಹಾರವನ್ನು ಸೇವಿಸಬೇಕು, ಅಥವಾ ಯೋಗ ಮಾಡುವ ಮುಂಚೆ ಎಷ್ಟು ಗಂಟೆಗಳ ಮುಂಚೆ ಆಹಾರವನ್ನು ಸೇವಿಸಬೇಕು, ಮತ್ತು ಸ್ಟ್ರೆಸ್ ರಿಲೀಫ್, ಮೆಂಟಲ್ ಕ್ಲಾರಿಟಿಗೆ ಯಾವ ಆಹಾರವನ್ನು ತಗೊಳ್ಬೇಕು, ನಾವು ಗೋಲ್ ಓರಿಯೆಂಟೆಡ್ ಆಗಿದ್ರೆ ನಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ಯಾವ ಥರದ ಆಹಾರದಿಂದ ಮ್ಯಾನೇಜ್ ಮಾಡಬಹುದು, ಹಾಗೆ ಎನರ್ಜಿ ಹಾಗೂ ಸ್ಟ್ರೆಂಥನಿಂಗ್ ಆಗಲಿಕ್ಕೆ ಯಾವ ಆಹಾರವನ್ನು ತಗೊಳ್ಬೇಕು. ಅಂದರೆ ಇವತ್ತು ನಾವು ವಾಟ್ ಆರ್ ದ ಯೋಗ ಡಯಟರಿ ಪ್ರಿನ್ಸಿಪಲ್ಸ್ ಅಥವಾ ಯೋಗ ಆಹಾರದ ಸಿದ್ಧಾಂತವೇನು ಇದ್ರ ಬಗ್ಗೆ ತಿಳ್ಕೊಳ್ಳುವ. ಯೋಗ ಮಾಡುವ ಮೊದಲು ಇದು ತುಂಬ ಜನರಲ್ಲಿ ಬರುವಂತಹ ಸಂದೇಹ. ನನ್ನ ಹತ್ರ ತುಂಬ ಜನ ಈ ಕ್ವಶನ್ ಅನ್ನು ಸಹ ಕೇಳಿದ್ದಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇವತ್ತು ಹೆಲ್ಪ್ ಆಗಬಹುದು ಅಂತ ಅನ್ಕೋತೇನೆ. ನಾವು ಈ ಆಹಾರ ಮತ್ತು ಯೋಗವನ್ನು ಸಂಯೋಜಿಸೋದ್ರಿಂದ ಇದು ನಮ್ಮ ಹೋಲಿಸ್ಟಿಕ್ ವೆಲ್ಬೀಯಿಂಗ್ ಅನ್ನು ಅಚೀವ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ದೇಹವನ್ನು ಪೋಷಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ. ಮೊದಲನೇದು ಪ್ರೀ ಯೋಗ ನ್ಯೂಟ್ರಿಷನ್. ಯೋಗ ಮಾಡುವ ಮೊದಲು ಏನನ್ನ ತಿನ್ನಬಹುದು ಅಥವಾ ಏನನ್ನ ಕುಡಿಬಹುದು ಅಂತ ನೋಡುವ. ದೇಹವನ್ನ ಹೆವಿ ಅಂತ ಫೀಲ್ ಮಾಡಿಸ್ಕೊಳ್ಳದೆ ಲೈಟ್ ಆಗಿ ಆಹಾರವನ್ನ ಸೇವಿಸಬಹುದು. ಹೀಗೆ ಮಾಡೋದ್ರಿಂದ ದೇಹಕ್ಕೆ ಲೈಟ್ ಆಗಿ ಎನರ್ಜಿ ಸಿಗ್ತದೆ, ಹಾಗೆ ಯೋಗ ಮಾಡಲಿಕ್ಕೆ ಸಹ ಸ್ವಲ್ಪ ಶಕ್ತಿಯುತವಾಗಿ ಫೀಲ್ ಆಗ್ತದೆ. ಅಂದ್ರೆ ನೀವು ಸ್ಮಾಲ್ ಫ್ರೂಟ್ಸ್ ಲೈಕ್ ಬನಾನಾ, ಆಪಲ್ ಅಥವಾ ಸೋಪ್ಡ್ ಬಾದಾಮ್ಗಳನ್ನ ತಿನ್ನಬಹುದು. ಇಲ್ಲಾಂದ್ರೆ ಮಿಲ್ಕ್, ಗ್ಲಾಸ್ ಆಫ್ ಮಿಲ್ಕ್ ಅಥವಾ ಕೋಕೋನಟ್ ವಾಟರ್ ಅನ್ನು ಸಹ ಕುಡಿಬಹುದು. ಇಲ್ಲಿ ನೀವು ಹರ್ಬಲ್ ಟೀಗಳನ್ನು ಸಹ ಕುಡಿಬಹುದು, ಅಂದ್ರೆ ಜಿಂಜರ್ ಟೀ, ಗ್ರೀನ್ ಟೀ ವಿದೌಟ್ ಶುಗರ್. ಇದನ್ನ ಯೋಗ ಮಾಡುವ ಮುಂಚೆ ಸೇವಿಸಬಹುದು. ಯೋಗದ ಮೊದಲು ಹೆವಿ ಮೀಲ್ಸ್, ಕೆಫೇನ್ ಗಳಂತಹ ಪದಾರ್ಥಗಳನ್ನು ಸೇವಿಸೋದನ್ನ ಅವಾಯ್ಡ್ ಮಾಡಿ, ಅದರ ಜೊತೆ ಆಯಿಲಿ ಫುಡ್ಗಳನ್ನು ಸಹ ಅವಾಯ್ಡ್ ಮಾಡಿ. ಯೋಗ ಮಾಡುವ ಮುಂಚೆ ಅಟ್ಲೀಸ್ಟ್ ಈ ಎಲ್ಲ ನಾನು ಮೇಲೆ ಹೇಳಿದಂತಹ ಆಹಾರಗಳನ್ನು 1 to 2 hours ಬಿಫೋರ್ ತಗೊಂಡಿರಬೇಕು. ಯಾಕಂದ್ರೆ ಆಪ್ಟಿಮಲ್ ಡೈಜೆಷನ್ಗೋಸ್ಕರ 1 ರಿಂದ 2 ಗಂಟೆಗಳ ಕಾಲ ಮೊದಲೇ ಇದನ್ನೆಲ್ಲ ಸೇವಿಸಿರ್ಬೇಕು. ಇನ್ನು ನಾವು ಪೋಸ್ಟ್ ಯೋಗ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳುವ, ಅಂದ್ರೆ ಯೋಗ ಮಾಡಿದ ನಂತರ ಯಾವ ಎಲ್ಲ ಆಹಾರಗಳನ್ನ ಸೇವಿಸಬಹುದು ಅಂತ. ಸೊ ಯೋಗದ ನಂತರ ಸಹ ಒಳ್ಳೆಯ ಆಹಾರವನ್ನು ತಗೊಳ್ಳೋದು ಯಾಕೆ ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಬಾಡಿಯನ್ನ ಶಕ್ತಿ ತುಂಬಲಿಕ್ಕೆ, ಅಂದ್ರೆ ಟು ರಿಪ್ಲೆನಿಶ್ ಅಂಡ್ ರಿಕವರ್ ಅವರ್ ಬಾಡಿ, ಯೋಗದ ನಂತರ ತಗೊಳ್ಳುವಂತಹ ಆಹಾರ ಸಹ ಮುಖ್ಯವಾಗಿರ್ತದೆ. ಯೋಗದ ನಂತರ ನೀವು ಸ್ಮೂದೀಸ್ಗಳನ್ನು ಮಾಡಿ ಕೊಡುವಂಥದ್ದು ತುಂಬ ಒಳ್ಳೆಯದು. ಆ ಹೆಲ್ದಿ ಸ್ಮೂದೀಸ್, ಅಂದರೆ ಸ್ಮೂದೀಸ್ ನಾವು ಗ್ರೀನ್ಸ್, ಫ್ರೂಟ್ಸ್ ಅಥವಾ ಸೀಡ್ಸ್ಗಳಿಂದ ಮಾಡುವಂಥದ್ದು. ಸೀಡ್ಸ್ ಅಂದರೆ ಫ್ಲಾಕ್ಸ್ ಸೀಡ್ಸ್, ಚಿಯಾ ಸೀಡ್ಸ್ಗಳನ್ನು ಬಳಸ್ಕೊಂಡು ಮಾಡುವಂತಹ ಸ್ಮೂದೀಸ್ಗಳು ಆರೋಗ್ಯಕ್ಕೆ ಒಳ್ಳೆಯದು. ಅದು ಬಿಟ್ಟರೆ ಸಂಪೂರ್ಣ ಧಾನ್ಯಗಳು ಲೈಕ್ ಹೋಲ್ ಗ್ರೇನ್ಸ್ ಅಥವಾ ಬ್ರೌನ್ ರೈಸ್ ಇದನ್ನೆಲ್ಲ ಸಹ ಸೇವಿಸಬಹುದು. ಹಾಗೆ ಪ್ರೋಟೀನ್ ಸೋರ್ಸಸ್ಗಳು ನಟ್ಸ್, ಲೆಂಟಿಲ್ಸ್ ಅಥವಾ ಟೋಫು ಈ ಥರದ ಆಹಾರಗಳನ್ನು ಸಹ ಸೇವಿಸಬಹುದು. ಅದರ ಜೊತೆಗೆ ಹೈಡ್ರೇಷನ್ಗೋಸ್ಕರ ನೀರು, ಲೆಮನ್ ವಾಟರ್ಗಳನ್ನು ಸಹ ಕುಡಿಬಹುದು. ಇನ್ನು ಯೋಗದ ಡಯಟರಿ ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯೋಗದ ಆಹಾರ ಸಿದ್ಧಾಂತದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದು ಸಮತೋಲನ ಆಹಾರ ಆಗಿರ್ತದೆ. ಅದು ನಮ್ಮ ಮನಃಶಾಂತಿ, ಸರಳತೆಯನ್ನು ಉತ್ತೇಜಿಸುವಂತಹ ಆಹಾರವಾಗಿರಬೇಕು. ಅಂದ್ರೆ ಮೇನ್ಲಿ ಸಾತ್ವಿಕ ಆಹಾರ ಅಂತ ನಾವು ಹೇಳ್ಬಹುದು. ಸಾತ್ವಿಕ ಆಹಾರಗಳು ಯಾವುದು ಅಂತ ಹೇಳಿದ್ರೆ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ಹೋಲ್ ಗ್ರೇನ್, ಸೀಡ್ಸ್, ನಟ್ಸ್ ಮತ್ತೆ ಹರ್ಬಲ್ ಟೀಸ್ ಯೂಸಿಂಗ್ ನ್ಯಾಚುರಲ್ ಸ್ವೀಟ್ನರ್ಸ್ ಲೈಕ್ ಹನಿ. ಇನ್ನು ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಹಾಲು ಮತ್ತೆ ತುಪ್ಪವನ್ನು ಬಳಸಬಹುದು. ಅದು ಆಪ್ಷನಲ್, ಬೇಕಾದ್ರೆ ಮಾತ್ರ ಬಳಸಬಹುದು. ಯೋಗದಲ್ಲಿ ನೀವು ಯಾವ ಆಹಾರವನ್ನ ಮಿನಿಮೈಸ್ ಅಥವಾ ಅವಾಯ್ಡ್ ಮಾಡ್ತಾ ಬರಬೇಕು ಅಂತ ಹೇಳಿದ್ರೆ, ಅದು ಪ್ರೊಸೆಸ್ಡ್ ಅಂಡ್ ಪ್ಯಾಕ್ಡ್ ಫುಡ್ಸ್, ಕೆಫೇನ್ಸ್, ಆಲ್ಕೋಹಾಲ್ಸ್ ಮತ್ತೆ ಎಕ್ಸೆಸಿವ್ಲಿ ಸಾಲ್ಟಿ, ಆಯಿಲಿ, ಸ್ಪೈಸಿ ಫುಡ್ಸ್ಗಳನ್ನು ನೀವು ಆದಷ್ಟು ಮಿನಿಮೈಸ್ ಮಾಡ್ತಾ ಅವಾಯ್ಡ್ ಮಾಡ್ತಾ ಬಂದ್ರೆ ಒಳ್ಳೆಯದು. ಇನ್ನು ನಿಮ್ಮ ದೇಹದಲ್ಲಿ ಶಕ್ತಿಯನ್ನು ಮತ್ತೆ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಲಿಕ್ಕೆ ಯಾವ ಆಹಾರಗಳನ್ನು ತಿನ್ಬಹುದು ಅಂತ ಹೇಳಿದ್ರೆ, ಶಕ್ತಿಗಾಗಿ ನೀವು ಖರ್ಜೂರಗಳು, ಫಿಗ್ಸ್, ಬಾಳೆಹಣ್ಣುಗಳು, ಸೋಪ್ಡ್ ಬಾದಾಮ್ಗಳನ್ನು ತಿನ್ನಬಹುದು. ಅದರ ಜೊತೆಗೆ ಗ್ರೀನ್ ಡ್ರಿಂಕ್ಸ್, ಗ್ರೀನ್ ಸ್ಮೂದೀಸ್ಗಳನ್ನು ಸಹ ಕುಡಿಬಹುದು. ಇನ್ನು ನಿಮ್ಮ ಫ್ಲೆಕ್ಸಿಬಿಲಿಟಿಗೆ ಯಾವ ಆಹಾರಗಳನ್ನು ಸೇವಿಸಬಹುದು ಅಂತ ಹೇಳಿದ್ರೆ, ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ಲೈಕ್ ಟರ್ಮರಿಕ್ ಅಂದ್ರೆ ಅರಶಿನ, ಜಿಂಜರ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸಹ ಸೇವಿಸಬಹುದು. ಅದರ ಜೊತೆಗೆ ಒಮೆಗಾ 3 ರಿಚ್ ಫುಡ್ಸ್ ಅಂದ್ರೆ ಫ್ಲಾಕ್ಸ್ ಸೀಡ್ಸ್,
ವಾಲ್ನಟ್ಸ್ಗಳನ್ನು ಸಹ ಸೇವಿಸಿದರೆ ಒಳ್ಳೆಯದು. ಇನ್ನು ಮನಃಶಾಂತಿಗಾಗಿ ಹಾಗೂ ಮಾನಸಿಕ ಸ್ಪಷ್ಟತೆಗಾಗಿ ಯಾವ ಆಹಾರವನ್ನೆಲ್ಲ ಸೇವಿಸಬಹುದು? ಸ್ಟ್ರೆಸ್ ರಿಲೀಸ್ಗಾಗಿ ಕೆಮೊಮಿಲ್ ಟೀ, ಅಶ್ವಗಂಧ ಮತ್ತು ತುಳಸಿಯನ್ನು ಸೇವಿಸಬಹುದು. ಜೊತೆಗೆ ಮೆಗ್ನೀಷಿಯಂ ರಿಚ್ ಫುಡ್ಸ್ ಅಂದರೆ ಬಸಳೆ, ಪಂಪ್ಕಿನ್ ಸೀಡ್ಸ್, ಡಾರ್ಕ್ ಚಾಕ್ಲೇಟ್ಸ್ಗಳನ್ನು ಸಹ ಸೇವಿಸಬಹುದು. ಮಾನಸಿಕ ಸ್ಪಷ್ಟತೆ ಅಂದರೆ ಮೆಂಟಲ್ ಕ್ಲಾರಿಟಿಗೋಸ್ಕರ ನಾವು ಫ್ರೆಶ್ ಫ್ರೂಟ್ಸ್ ಲೈಕ್ ಆರೆಂಜಸ್, ಬೆರೀಸ್ಗಳನ್ನು ಸೇವಿಸಬಹುದು. ಅದರ ಜೊತೆಗೆ ಹೈಡ್ರೇಟಿಂಗ್ ಫುಡ್ಸ್ ಲೈಕ್ ಕುಕುಂಬರ್, ವಾಟರ್ ಮೆಲನ್ಗಳನ್ನು ಸಹ ಸೇವಿಸಬಹುದು. ಇನ್ನು ಸ್ಪೆಸಿಫಿಕ್ ಯೋಗ ಗೋಲ್ಸ್ ಇಟ್ಕೊಂಡು ಬರ್ತಾರಲ್ಲ, ಅವರಿಗೆ ಯಾವ ರೀತಿಯಂತಹ ನ್ಯೂಟ್ರಿಷನ್ ಫುಡ್ಗಳನ್ನು ತಗೊಳ್ಬಹುದು? ವೆಯ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಯೋಗ combined with high fiber foods like whole grains, lentils and raw vegetables. ಮತ್ತು ಲೇಟ್ ನೈಟ್ ಸ್ನ್ಯಾಕ್ಸ್ ಅನ್ನು ತಿನ್ನೋದನ್ನು ಕಡಿಮೆ ಮಾಡಿ. ಅದರ ಜೊತೆಗೆ ಡಿಟಾಕ್ಸಿಫಿಕೇಷನ್ಗೋಸ್ಕರ ನೀವು ಲೆಮನ್ ವಾಟರ್, ಗ್ರೀನ್ ಟೀ ಮತ್ತು ಬೀಟ್ರೂಟ್ಸ್, ಕೋರಿಯಂಡರನ್ನು ಸಹ ನಿಮ್ಮ ಆಹಾರದೊಂದಿಗೆ ಸೇವಿಸಬಹುದು. ಇದರ ಜೊತೆಗೆ ಟ್ವಿಸ್ಟಿಂಗ್ ಪೋಸಸ್ಗಳಿರುವಂತಹ ಯೋಗಾಭ್ಯಾಸಗಳನ್ನು ಜಾಸ್ತಿಯಾಗಿ ಮಾಡಿ ಟು ಸ್ಟಿಮ್ಯುಲೇಟ್ ನಿಮ್ಮ ಡೈಜೆಷನ್ ಹಾಗೂ ಡಿಟಾಕ್ಸನ್ನು ಬಾಡಿಯಲ್ಲಿ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ @ಯುಜುರ್ಯುಕ್ತನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.